ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಆದಿಕಾಂಡ 9:1 ವಚನ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ ಎಂದು ಹೇಳಿದನು. ಪ್ರಿಯರೇ, ನೋಹನ ಕಾಲದಲ್ಲಿ ಇಡೀ ಜಗತ್ತು ಪ್ರವಾಹದಿಂದ ನಾಶವಾದರೂ ದೇವರು ನಮಗಾಗಿ ಒಂದು ಆಶೀರ್ವದಿಸಲ್ಪಟ್ಟ ಸಂತತಿಯನ್ನು ಉಳಿಸಿದರು. ದೇವರು ನೋಹನನ್ನು ಆಶೀರ್ವದಿಸಿದಂತೆಯೇ ಅವನ ಮಕ್ಕಳನ್ನು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯಲ್ಲಿ ತುಂಬಿಕೊಳ್ಳಿರಿ ಎಂದು ಮನಸಾರೆ ಹಾರೈಸಿದರು. ಹೌದು, ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವಲ್ಲಿ ಎಷ್ಟು ಕಾಳಜಿಯುಳ್ಳವರಾಗಿದ್ದಾರೆ ನೋಡಿರಿ. ಆತನು ನಮಗಾಗಿ ಆಶೀರ್ವಾದದ ಬುಗ್ಗೆಗಳನ್ನು ತೆರೆದು ಬಿಡುತ್ತಾರೆ. ಆದರೆ ಮನುಷ್ಯನು ವಿಗ್ರಹಾರಾಧನೆಗೆ ಬಲಿಯಾಗಿ ಆಶೀರ್ವಾದದ ಮಾರ್ಗಗಳನ್ನು ಮುಚ್ಚಿಕೊಂಡಾಗ ದೇವರು ಅಬ್ರಹಾಮನನ್ನು ಕರೆದರು, ಅವನನ್ನು ಆಶೀರ್ವದಿಸಿದರು. ಅವನ ಮೂಲಕ ಭೂಮಿಯ ಎಲ್ಲ ವಂಶಗಳನ್ನು ಆಶೀರ್ವದಿಸಲು ಆತನು ಇಷ್ಟಪಟ್ಟರು. ಅಬ್ರಹಾಮನು ಯೆಹೋವನ ದೇವರನ್ನು ಹುಡುಕುವುದಕ್ಕಿಂತ ಮುಂಚೆಯೇ ಆತನೇ ಅವನನ್ನು ಹುಡುಕಿಕೊಂಡು ಬಂದು ಆಶೀರ್ವದಿಸಿದರು. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿಮ್ಮನ್ನು ಆಶೀರ್ವದಿಸುವೆನು ಎಂದು ಇಸಾಕನಿಗೂ ಯಾಕೋಬನಿಗೂ ಹೇಳಿದರು. ಯಾಕೋಬನ 12 ಗೋತ್ರಗಳನ್ನು ಆಶೀರ್ವದಿಸಿದನು. ಆಶೀರ್ವಾದದ ಬುಗ್ಗೆಗಳು ಐಗುಪ್ತದಲ್ಲಿ ಅವರನ್ನು ಅಭಿವೃದ್ಧಿಪಡಿಸಿದವು. ಸೈತಾನನ ಕ್ರಿಯೆಗಳು ಫರೋಹನ ಮುಖಾಂತರವು ಅವನ ಸೇವಕರ ಮುಖಾಂತರವು ಅವರನ್ನು ನಾಶ ಮಾಡಲು ಯೋಚಿಸಿದವು. ಆದರೆ ಕರ್ತನು ಅವರನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಲು ಇಷ್ಟಪಟ್ಟರು. ಅವರನ್ನು ಐಗುಪ್ತದಿಂದ ಹೊರಗೆ ನಡೆಸಿಕೊಂಡು ಬಂದರು. ಮೋಶೆ ಮತ್ತು ಆರೋನರ ಮುಖಾಂತರ ಅವರನ್ನು ಆಶೀರ್ವದಿಸಿದರು. ದೇವರು ಜನರಿಗೆ ವಿರುದ್ಧವಾಗಿ ಬಾಲಾಕ್ ಎಂಬುವವನು ಬಂದು ಅವರನ್ನು ನಾಶ ಮಾಡುವಂತೆ ಅಥವಾ ಶಪಿಸುವಂತೆ ಬಿಳಾಮ ಎಂಬ ಪ್ರವಾದಿಯನ್ನು ಕರೆದನು. ಬಿಳಾಮನು ಶಪಿಸಲು ಬಾಯಿ ತೆರೆದಾಗೆಲ್ಲ ಇಸ್ರಾಯೇಲರಿಗಾಗಿ ಆಶೀರ್ವಾದದ ಮಾತುಗಳೇ ಅವನ ಬಾಯಿಂದ ಹೊರಟು ಬಂದವು. ಆಗ ಬಿಳಾಮನು, ಇಗೋ, ಆಶೀರ್ವದಿಸುವುದಕ್ಕೆ ಅಪ್ಪಣೆ ಹೊಂದಿಕೊಂಡಿದ್ದೇನೆ, ಆತನು ಆಶೀರ್ವದಿಸಿದ್ದಾನೆ, ಅದನ್ನು ನಾನು ಬದಲಾಯಿಸಲಾರೆನು ಅಥವಾ ಅದನ್ನು ನಾನು ತಿರುಗಿಸಲಾರೆನು ಎಂದು ಹೇಳಿದನು. ದೇವ ಮಕ್ಕಳೇ, ಈ ದಿನದ ವಾಕ್ಯವನ್ನು ನಾವು ನೋಡುವಾಗ ದೇವರು ಆದಾಮನನ್ನು ಆಶೀರ್ವದಿಸಿದರು, ದೇವರು ನೋಹನನ್ನು ಆಶೀರ್ವದಿಸಿದರು, ಅವರ ಮಕ್ಕಳನ್ನು ಆಶೀರ್ವದಿಸಿದರು. ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಿಳಾಮನು ಶಪಿಸಬೇಕೆಂಬುದಾಗಿ ಬಾಯಿ ತೆರೆಯುವಾಗ ದೇವರನ್ನು ಅವರನ್ನು ಶಪಿಸುವುದಕ್ಕೆ ಬದಲಾಗಿ ಆಶೀರ್ವಾದದ ನುಡಿಗಳನ್ನೇ ನುಡಿಸಿದನು. ಹಾಗಾಗಿ ನಮ್ಮ ದೇವರು ಯಾವಾಗಲೂ ಎಲ್ಲರನ್ನು ಆಶೀರ್ವದಿಸುವುದಕ್ಕೆ ತವಕಿಸುವಂತ ದೇವರಾಗಿದ್ದಾರೆ. ಹಾಗಾಗಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ಅದಕ್ಕೆ ನೀವು ಪಾತ್ರರಾಗಬೇಕು. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.